ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗುತ್ತಾ ಅಥವಾ ಇದು ಕೂಡ ಒಂದು ಸ್ಟ್ರಾಟಜಿನ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ದಲಿತ ಸಿಎಂ ಅಸ್ತ್ರದ ಕೂಗು ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ. ಈಗಲೂ ಅದೇ ಶುರುವಾಗಿದೆ. ದಲಿತ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಅದು ಯಾರು? ಸಿಎಂ ಆಪ್ತ ಸಚಿವರು. ಸಿಎಂ ರೇಸ್ನಲ್ಲಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ದಲಿತಾಸ್ತ್ರ ಪ್ರಯೋಗ. ಅಂದರೆ ಒಂದು ವೇಳೆ ಹಿಂಗಾಯಿತು, ತೀರಾ ಬಂದ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಬಿಟ್ಕೊಡ್ಲೇಬೇಕು ಅಂದರೆ ಆವಾಗ ಇದನ್ನು ಪ್ಲೇ ಮಾಡೋಣ, ಈಗ ಮೊದಲಿಗೆ ಟವಲ್ ಹಾಕೋಣ ಅಂತ ಹಾಕಿದ್ದಾರೆ. ಕುರ್ಚಿ ಕದನದ ಮಧ್ಯೆ ದಲಿತ ಸಿಎಂ ಅಸ್ತ್ರ ಜೋರಾಗಿಸುವ ಲೆಕ್ಕಾಚಾರ ಇದೆ. ಹಾಗಾಗಿನೇ ಪರಮೇಶ್ವರ್ ಅವರು ಸಿಎಂ ರೇಸ್ನಲ್ಲಿ ನಾನೂ ಇದ್ದೀನಿ. ಅವ್ರು ಹೇಳಿದ್ರು ನಿನ್ನೆ, ನಾನು ಯಾವಾಗಲೂ ಇರ್ತೀನಿ ರೀ, ನಾನು ಯಾವಾಗಲೂ ರೇಸಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಆದರೆ ಅವ್ರ ಹೇಳಿಕೆಯನ್ನು ಸಪೋರ್ಟಿವ್ ಆಗಿ ಮಾತನಾಡಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಮತ್ತು ಪ್ರಸಾದ್ ಭಯ್ಯ ಅವರೆಲ್ಲ ತಪ್ಪೇನು ಅಂತಲೇ ಕೇಳಿದ್ದಾರೆ. ಸೊ ಅದರ ಪ್ರಕಾರನೇ ಈಗ ಅವರು ಕೂಡ ನಿನ್ನೆ ಮಾತನಾಡಿದ್ದಾರೆ ಈ ವಿಚಾರವಾಗಿ. ಜಾರಕಿಹೊಳಿ ಒಂದಾಗ್ತೀರಾ, ಮಾದೇವಪ್ಪರ್ ಒಂದಾಗ್ತೀರಾ, ಎಲ್ಲರೂ ಡಿನ್ನರ್ ಮೀಟಿಂಗ್ ಆಗುತ್ತೆ. ದಲಿತ ನಾಯಕರು ಸಿಎಂ ಆಗಬೇಕು ಅಂತ ಇಲ್ಲ, ಆಗಬೇಕು ಅಂತ ಭಾಳ ದಿವಸದಿಂದ ಕೇಳ್ತಾರೆ. ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ? ನಾವು ಊಟಕ್ಕೆ ಸೇರಿದ್ವಿ, ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದರೆ ಹೌದಪ್ಪ, ನಾವೆಲ್ಲ ಸಮಾನ ಮನಸ್ಕರಿದ್ದೀವಿ. ನಮ್ಮ ಹೋರಾಟಗಳು ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಹೋರಾಟ ಆಯಿತು, ನಾವೆಲ್ಲ ಸೇರಿಕೊಂಡು ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿ. ಹಾಗಾದರೆ ನಮ್ಮ ಸಮಸ್ಯೆನೂ ನಾವು ಚರ್ಚೆ ಮಾಡಬಾರ್ದಾ? ಅದಕ್ಕೆ ಸಮಾನ ಮನಸ್ಕರು ಸೇರಿದಾಗ ಇಂಥವೆಲ್ಲ ಬರುತ್ತೆ ಇಶ್ಯೂಸ್. ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವರು ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ, ಪ್ರಾತಿನಿಧ್ಯ ಬೇಕಂತ ಭಾಳ ದಿನಗಳಿಂದ ಆಸೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಯಾವಾಗ ಈ ಸಿಎಂ ಬದಲಾವಣೆ ವಿಚಾರಗಳು ಬರುತ್ತೋ ಕಾಂಗ್ರೆಸ್ನಲ್ಲಿ, ಈಗಲ್ಲ ಹಳೆ ಟರ್ಮ್ಗಳಲ್ಲೂ ಕೂಡ ಪರಮೇಶ್ವರ್ ಅವರು ದಲಿತ ಸಿಎಂ ಅಸ್ತ್ರವನ್ನು ಬಿಡ್ತಾನೆ ಇರ್ತಾರೆ. ನಾನು ರೇಸಲ್ಲಿದ್ದೀನಿ ಅಂತ. ಅಂದರೆ ಇದೊಂದು ಸ್ಟ್ರಾಟಜಿನ ಅಥವಾ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವ ರೀತಿನ, ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ? ಅರವಿಂದ್, ನಿನ್ನೆಯಿಂದ ದಲಿತ ಸಿಎಂ ಕಾರ್ಡು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ನಿನ್ನೆ ಪರಮೇಶ್ವರ್ ಅವರು ಕೂಡ ನಾನು ಯಾವಾಗಲೂ ಆಕಾಂಕ್ಷಿಯಾಗಿರ್ತೇನೆ, ಯಾವಾಗಲೂ ರೇಸಲ್ಲಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆ ಮೂಲಕ ಮುಖ್ಯಮಂತ್ರಿಗಳ ಬದಲಾವಣೆ ಏನಾದರೂ ಆದರೆ ದಲಿತರನ್ನ ಪರಿಗಣನೆ ಮಾಡಿ, ನನ್ನನ್ನು ಪರಿಗಣನೆ ಮಾಡಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದಿನ ಅವಧಿ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ರು. 2013ರಲ್ಲಿ ನಾನಿದ್ದಾಗ ಅಧಿಕಾರಕ್ಕೆ ಬಂತು, ನಾನು ಗೆದ್ದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅನ್ನೋ ಮೂಲಕ ಗೆದ್ದಿದ್ದರೆ ಸಿಎಂ ಆಗ್ಬೋದಿತ್ತೇನೋ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ರು. ಈಗ DKಶಿ ಮತ್ತು ಸಿದ್ದರಾಮಯ್ಯನವರ ನಡುವೆ ಏನು ಕಗ್ಗಂಟು ಬಿಕ್ಕಟ್ಟು ತಲೆದೋರಿದೆ. ಇಂಥ ಸಂದರ್ಭದಲ್ಲಿ ದಲಿತ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಪ್ಲೇ ಮಾಡ್ತಿದ್ದಾರೆ. ಇದು ಸಿಎಂ ಬಣದವರ ಪ್ಲಾನ್ ಬಿ ಅಂತ ಕೂಡ ಹೇಳಲಾಗ್ತಿದೆ. ಈಗಾಗಲೇ ಪರಮೇಶ್ವರ ಹೇಳಿಕೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು, ಪ್ರಸಾದ್ ಭಯ್ಯ ಅವರು ಎಲ್ಲರೂ ಕೂಡ ಸಮರ್ಥನೆ ಮಾಡಿದ್ದಾರೆ. ದಲಿತರನ್ನು ಕೂಡ ಸಿಎಂ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನುವಂತಹ ದಾಳವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ದಲಿತ ಸಿಎಂ ಕಾರ್ಡ್ ಹೈಕಮಾಂಡ್ ಮೇಲೆ ಎಷ್ಟು ಮಟ್ಟಿಗೆ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಆದರೆ ಈ ಒಂದು ಹಂತದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವ್ರನ್ನ ಮುಂದುವರಿಸಿ, ಇಲ್ಲ ಅಂದರೆ ನೀವು ಬದಲಾವಣೆ ಮಾಡಿದ್ದೇ ಆದಲ್ಲಿ ದಲಿತರನ್ನ ಸಿಎಂ ಮಾಡಿ ಅನ್ನುವಂಥ ಒಂದು ಹಕ್ಕೊತ್ತಾಯ ಇಲ್ಲಿಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಲವಾಗಿ ಪ್ರಯೋಗ ಮಾಡಬೇಕನ್ನುವಂಥ ನಿರ್ಧಾರಕ್ಕೆ ಬಂದಂತಿದೆ. ಆ ಹಿನ್ನೆಲೆಯಲ್ಲಿ ದಲಿತ ಕಾರ್ಡ್ ಸಿಎಂ ಕಾರ್ಡ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ DKಶಿ ಅವ್ರನ್ನ ಶತಾಯಗತಾಯ ತಡಿಬೇಕು ಅಧಿಕಾರಕ್ಕೆ ಬರೋದ್ರಿಂದ ಅನ್ನುವಂತಹ ಆ ಉದ್ದೇಶವೂ ಕೂಡ ಇದರ ಹಿಂದೆ ಇದೆ. ಒಟ್ಟಾರೆಯಾಗಿ ದಲಿತ ಕಾರ್ಡ್ ಏನು ಪ್ರಯೋಗ ಆಗ್ತಾ ಇದೆ, ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು. ಹೈಕಮಾಂಡ್ ಇನ್ನೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗೊಂದಲದಲ್ಲಿದೆ. ಈ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರಿಸಬೇಕು ಅಥವಾ ಬೇರೆ ತೀರ್ಮಾನ ತೆಗೆದುಕೋಬೇಕು, ಈ ಗೊಂದಲಕ್ಕೆ ಇನ್ನೂ ಪರಿಹಾರ ಕಂಡುಕೊಂಡಿಲ್ಲ. ಇನ್ನು ದಲಿತ ಸಿಎಂ ಕಾರ್ಡು ಬೇರೆ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಬೇರೆ ಕಾರಣಕ್ಕೆ ಗಮನ ಸೆಳೆದಿರುವಂಥ ವಿಚಾರ ಅದು. ಹಾಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ಗಮನ ಕೊಡುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಕುತೂಹಲ ಸದ್ಯಕ್ಕೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ಸೊ ರಾಜ್ಯ ರಾಜಕೀಯ, ಅದರಲ್ಲೂ ಕಾಂಗ್ರೆಸ್ ಬೆಳವಣಿಗೆಗಳು ಇಲ್ಲಿಗೆ ಬಂದು ನಿಂತಿದೆ. ಇವತ್ತಿನ್ನೇನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಯಾರು ಯಾರನ್ನು ಭೇಟಿ ಆಗ್ತಾರೆ, ಯಾರು ಯಾರನ್ನು ಭೇಟಿ ಆಗಲ್ಲ, ಮತ್ತು ಯಾರು ಏನು ಹೇಳಿಕೆ ಕೊಡ್ತಾರೆ, ಇವೆಲ್ಲ ನೋಡೋಣ. ಯಾಕೆಂದರೆ ಇದು ನನ್ನ ಪ್ರಕಾರ ಸದ್ಯಕ್ಕೆ ಮುಗಿಯಲ್ಲ. ಈ ಮಂತ್ ಎಂಡ್ಗೂ ಮುಗಿಯಲ್ಲ. ಡಿಸೆಂಬರ್ 8ನೇ ತಾರೀಕಿಂದ ಇದು ಶುರು ಆಗ್ತಾ ಇದೆ, ಸೆಷನ್ ಶುರು ಆಗ್ತಾ ಇದೆ. ಅದು ಮುಗಿದ ಮೇಲೆ ಸಂಕ್ರಾಂತಿ ಅಂತಾರೆ. ಸಂಕ್ರಾಂತಿ ಆದಮೇಲೆ ಅಷ್ಟೊತ್ತಿಗೆಲ್ಲ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು.